ಈಶ್ವರ ಮಾಡೋದೆಲ್ಲ ಅವಾಂತರ. ಚೂರ್ ತೊಂದ್ರೆ ಕೊಡ್ತೀನಿ ಬುದ್ಧಿ. ತುಂಬಾ ಗೋಳಿನ ಕತೆ. ಒಂದ್ ಸುಂದರವಾದ ಹುಡುಗಿ, ಹೆಸರು ಪಾರ್ವತಿ ಅಂತ. ಪಾರ್ವತಿನ? ಯಾವ ಪಾರ್ವತಿ? ಯಾರ ಹೆಂಡತಿ? ಇನ್ನು ಯಾರ ಹೆಂಡ್ತಿನೂ ಆಗಿಲ್ಲ ಬುದ್ಧಿ. ಮುಂದೆ ನನ್ನ ಹೆಂಡ್ತಿನೇ ಆಗ್ಬೇಕು. ಅದೇ ಕಷ್ಟಕ್ ಬಂದೈತೆ. ಯಾಕೆ? ನಮ್ಮ ಮನೇಲಿ ಒಪ್ತಾ ಇಲ್ಲ, ಬಿಟ್ಟಾಕು ಅಂತವ್ರೆ. ಚೆನ್ನಾಗಿದೆ, ಹೇಳ ಹೇಳ ಹೇಳ. ನನಗೆ ಅವಳನ್ ಕಂಡ್ರೆ ಇಷ್ಟನೇ, ಆದ್ರೆ ನಮ್ಮ ಮನೆಯವ್ರಿಗೆ ಕಷ್ಟ. ಅದಕ್ಕೆ ಒಂದು ಕಾಜ್ಗವ ಬರ್ಕೊಡಿ, ಒಂದು ಕತೆಯ ಬರ್ಕೊಡಿ. ಕತೆ ಬೇಡ ಕಣ, ಪತ್ರ ಬರ್ಕೊಡ್ತೀನಿ, ನೀನೇ ತಗೊಂಡೋಗ್ ಕೊಡು. ಹೇಳ. ನನ್ನ ಪ್ರೀತಿಯ ಪಕ್ಕದ ಬೀದಿ ಪಾರು. ಯಾರ? ನನ್ನ ಹುಡುಗಿ. ನಾನು ಅವಳನ್ನ ಹಂಗೆಯ ಕರೆಯೋದು. ಮುಂದೆ ಹೇಳಪ್ಪ. ನೀನೇನೋ ನನ್ ಮ್ಯಾಗ ಕೋಪ ಮಾಡ್ಕೊಂಡು ಹೊಂಟೋಗ್ಬಿಟ್ಟೆ. ನಮ್ ಜೋಡಿಯ ನೋಡಿ ಸಹಿಸಕ್ಕಾಗದೆ ಇರೋರು ಯಾರೋ ನಮ್ಮ ಅಪ್ಪ ಅವನ ಹತ್ರ ಪೀಟಿಂಗ್ ಇಟ್ಬಿಟ್ಟವ್ರೆ, ಬುತ್ತಿ ಹಚ್ಬಿಟ್ಟವ್ರೆ, ಬೆಂಕಿ ಹಾಕ್ಬಿಟ್ಟವ್ರೆ. ನೀನಿಲ್ದೆ ನಾನು ಸತ್ತು ಬಿಡ್ತೀನಿ. ನನ್ನ ಹೆಸರೇ ಬರೀರಿ ಬುದ್ಧಿ, ಪರ್ಮ. ಹಲೋ ಅಣ್ಣ, ಬಂದಣ್ಣ. ಈಗಲೇ ಬಂದಣ್ಣ, ಬಂದಣ್ಣ. ಕಾಫಿ. ನಿನ್ನ ಪ್ರೀತಿಯ ಪರಮ. ನಿನ್ ಬಿಟ್ಟು ಬದುಕಕ್ಕಾಗಲ್ಲ ಅಂತೆಲ್ಲ ಬರ್ದಿದ್ದಾರೆ. ವೈಶಾಲಿ ಹೇಳಿದ್ ನಿಜ ಆಯ್ತು. ವೈಶಾಲಿ ಏನೇ ಪಾರು, ಪಕ್ಕದ ಬೀದಿ ಪಾರು ಅಂತ ಇದೆ. ಅದ್ ನಾನಲ್ವಾ? ನೀನ್ ಈ ಬೀದಿ ಪಾರು ತಾನೆ. ಮತ್ತೆ ಪಕ್ಕದ ಬೀದಿ ಪಾರು ಯಾರೇ? ಪಕ್ಕದ ಬೀದಿ ಅಂತ ಇದೆ ಕಣೆ. ಅಲ್ಲಿ ಯಾರಾದ್ರೂ ಪಾರು ಇದ್ದಾಳ ಅಂತ ವಿಚಾರಿಸ್ಬೇಕು. ಅವಳಿಗೂ ನಿನ್ ಪತಿ ಪರಮೇಶ್ವರನ್ಗೂ ಏನ್ ಸಂಬಂಧ, ಎಷ್ಟ್ ಸಂಬಂಧ, ಎಲ್ಲಿ ಸಂಬಂಧ ಅಂತ ಕಂಡಿಡಿಬೇಕು. ಲೇಟ್ ಆದ್ರೆ ಆಸ್ಪತ್ರೆ ಖರ್ಚು ನಿಂದೆ ಆಗ್ಬಿಡುತ್ತೆ. ಇವಳು ಯಾರು? ಪಕ್ಕದ ಬೀದಿ ಪಾರು, ಪರಮನಿಂದ ಬಿದ್ದವಳೆ. ವೈಶಾಲಿ ಇವಳು ನನ್ಗಿಂತ ಚೆನ್ನಾಗಿದ್ದಾಳಲ್ವನ? ಸುಮ್ನಿರೋ ಪಾರು, ಅವಳ ಮುಂದೆ ನೀನೇ ಸುಂದ್ರಿ. ಹೌದು, ತಾವ್ಯಾರು ಗೊತ್ತಾಗ್ಲಿಲ್ವಲ್ಲ? ನಾವು ಸೆನ್ಸಸ್ ಅವರು. ಅದೇ ಜನಗಣಿತ. ಹೋದ್ ವರ್ಷ ಯಾರೋ ಬಂದು ಹಂದಿ ಹೊಸ ಲೆಕ್ಕ ಹಾಕೊಂಡು ಹೋದ್ರಲ್ಲ. ನಾವ್ ಜನಗಳನ್ನ ಲೆಕ್ಕ ಮಾಡ್ತೀವಿ. ಯಾವ ಮನೇಲಿ ಎಷ್ಟ್ ಜನ ಇದಾರೆ, ಹೆಂಗಸ್ರೆಷ್ಟು ಗಂಡಸ್ರೆಷ್ಟು, ಯಾರಿಗ್ ಮದ್ವೆ ಆಗಿದೆ, ಮದ್ವೆ ಆಗಿಲ್ಲ, ಯಾರು ಕದ್ದು ಮುಚ್ಚಿ ಪ್ರೀತಿ ಮಾಡ್ತಾ ಇದಾರೆ, ಇದ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಇಲ್ಲವಳು ನೋಡಿ ಮೂದೇವಿ, ನನ್ನ ಮಗಳು ಯಾವನ್ನೋ ಪ್ರೀತಿ ಮಾಡ್ತಾಳಂತೆ, ಅವನ ಹೆಸರು ಪರಮ ಅಂತೆ. ಹೌದವ, ಬರ್ಕೊಳ್ರಿ, ನೀವ್ಯಾಕೆ ಗಾಬರಿ ಆಗ್ತಾ ಇದ್ರ? ನಾನು ಅವಳ ಮನೆ ಕರ್ಕೊಂಡ್ ಬಂದ್ ನನ್ ತಂಗಿ ತರ ಸಾಕ್ತೀನಿ. ಪೆದ್ದಿ, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಹೌದು ಕಡೆ, ನನ್ ಪತಿ ಪರಮೇಶ್ವರ ಮಾಡಿದ ತಪ್ಪಿಗೆ ಅವ್ಳಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ಅವ್ರೇನಾದ್ರೂ ಅವ್ರ ತಪ್ಪು ಒಪ್ಕೊಂಡು ಅವಳಿಗೆ ಬಾಳ್ ಕೊಟ್ರೆ ಅವಳ ಸಂಸಾರ ಸರಿ ಹೋಗುತ್ತೆ. ನಿನ್ ಸಂಸಾರ ಹತ್ಕೊಂಡು ಉರಿಯುತ್ತೆ. ಹಾಗೇನಾದ್ರೂ ಆದ್ರೆ ನೀರ್ ಹಾಕಿ ಆರಿಸ್ತೀನಿ. ತಂಗಿ ಅವ್ರು ಕೊಡು. ತಂಗಿನ? ನಾವೆಲ್ಲ ವಿಶ್ವ ಕುಟುಂಬಿಗಳಲ್ವನ? ಮಾನವ ಜಾತಿ ತಾನೊಂದೇ ಬಲಂ. ಪಂಪ ಹೇಳಿದ್ದು ಪಾರ್ವತಿಯವರು ಕೇಳಿಸ್ಬಿಟ್ಟಿದೆ. ಪಾರು ಪತಿ ಸೇವೆನ ಪತ್ನಿನೇ ಮಾಡ್ಬೇಕಮ್ಮ, ಬೇರೆಯವ್ರು ಮಾಡಿದ್ರೆ ಏನ್ ಚೆನ್ನಾಗ್ ಹೇಳ. ರೀ, ಅವಳು ನನ್ ತಂಗಿ, ನಾದ್ನಿ ಕೈ ಸೇವೆ ಮಾಡ್ಸ್ಕೋಬಹುದು. ಬೇಕಾದ್ರೆ ಗುಂಡಣ್ಣ ಅವ್ರನ್ನ ಕೇಳಿ ನೋಡಿ. ಮಾತು ನನ್ ತಂಗಿ ನೀ ನಿಂತ್ಕೊಳ್ರಿ. ಅವಳು ಹೊಟ್ಟೆಲ್ ಬೆಳಿತಿರೋ ಮಗು ನಿಮ್ದೆ ತಾನೆ? ಏನ್ ಹೇಳ್ತಿದ್ದೆ ಮನ್ನ? ಅಕ್ಕ, ಏನ್ ಹೇಳ್ತಾ ಇದ್ದೀರಾ ನೀವು? ನೀ ಸುಮ್ನಿರೆ, ನನ್ಗೆಲ್ಲ ಗೊತ್ತು. ಇಲ್ಲಾಂದ್ರೆ ನಮ್ಮನೆಗೆ ನಿನ್ನ ಕರ್ಕೊಂಡ್ ಬರ್ತಿದ್ನಾ? ಏನೋ ಗಲಾಟೆ ನಡೀತಾ ಇದೆ. ನೋಡ್ರಿ, ಅವಳಿಗೆ ಬರ್ತಿರೋ ಪತ್ರ ನನ್ ಕೈಲಿದೆ. ಇದು ನಾನು ಪರಮಶಿವನಿಗೆ ಬರೆದಿರೋ ಪತ್ರ. ನಮಸ್ಕಾರ ಸ್ವಾಮಿಯರ. ನೋಡಿ ಇವನೇ ಅಯೋಗ್ಯ. ನಿಂಗೆ ಬರ್ಕೊಟ್ಟಂತ ಪತ್ರ. ಹೌದು, ಇವ್ರು ನನ್ಗೆ ಅಂತಾನೆ ಪತ್ರ ಬರ್ಕೊಟ್ಟಿದ್ದು. ನೋಡಿ ಸರ್, ಮಕ್ಕೂಗದ್ ಕರ್ಕೊಂಡ್ ಬಂದಿದ್ದೀನಿ. ನೀವು ಮಕ್ಕುಗ್ದಿದ್ದಕ್ಕಲ್ಲ, ಮನ್ಸ್ ಬದಲಾಯಿಸ್ಕೊಂಡು ನಾನೇ ಬಂದಿದ್ದು. ಪ್ರೀತಿ ಮುಂದೆ ಬೇರೆ ಯಾವ್ದು ಇಲ್ಲ ಅಂತ ಪಾರ್ವತಿನ ಮದ್ವೆ ಆಗಕ್ ಬಂದಿದ್ದೀನಿ. ಪಾರ್ವತಿ ಅಂದ್ರೆ ಯಾರು? ನಾನೇ, ಪಕ್ಕದ ಬೀದಿ ಪಾರು. ನೀನ್ ಇವಳನ್ನ ಮದ್ವೆ ಆಗ್ತಿದ್ಯಪ್ಪ? ಯಾವ ಕಾರಣಕ್ಕೆ? ಇವಳು ಹೊಟ್ಟೆಲ್ ಬೆಳೀತಾ ಇರೋ ಮಗು ನಂದು. ಪ್ರೀತಿಸ್ತವ್ರನ್ನ ಕೈ ಬಿಡ್ಬಾರ್ದು. ಕಷ್ಟನೋ ಸುಖನೋ ಒಟ್ಟಿಗೆ ಬದುಕಬೇಕು. ಅಮ್ಮ, ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ, ಏನಿತ್ತು ತಮ್ಮ ಹೇಳಿಕೆ? ಅವಳು ಹೊಟ್ಟೆಲ್ ನಿಮ್ ಮಗು ಬೆಳೆದಿದೆ ಅಂತ. ಸರಿ ಬರ, ಇದು ತಪ್ಪಲ್ವಾ? ನನ್ಗೇನ್ರಿ ಗೊತ್ತು? ಅವಳ ಹೆಸರು, ನನ್ನ ಹೆಸರು, ನಿಮ್ ಹೆಸರು, ಅವನ ಹೆಸರು ಎಲ್ಲ ಒಂದೇ ಇತ್ತು. ಅದಕ್ಕೆ ಕನ್ಫ್ಯೂಸ್ ಆಯ್ತು. ಆಯ್ತಲ್ಲ ಕೆಲಸ, ಸೈಡಿಗೆ ಬನ್ನಿ. ತಾವು ಗಲಿಬಿಲಿ ಹಾಕ್ ಮುಂಚೆ ನಾನೊಂದು ಮಾತು ಕೇಳ್ಬೇಕು ತಾನೆ? ನಾನ್ ಕೇಳಿದಕ್ಕೆಲ್ಲ ನೀವು ಹೂ ಅಂತೀರಾ? ಅಡ್ಡಾಡ್ಕೊಂಡಿದೆ, ನಾನು ಯಾವ್ದಕ್ ತಾನೇ ಇಲ್ಲ ಅಂತೀನಿ ಹೇಳ. ನಾನ್ ಪಕ್ಕದ ಬೀದಿ ಪಾರು ಆಗೋದು ಯಾವಾಗ?